ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಕೈಯಲ್ಲಿ ಹಣ ನಿಮ್ಮ ಇಲ್ಲದಿದ್ದರೆ ಸೋಮವಾರ ಈ ಕೆಲಸ ಮಾಡಿ, ಖಂಡಿತವಾಗ್ಲೂ ಹಣ ಏನು ಅಷ್ಟಾಗಿ ಖರ್ಚಾಗೋದಿಲ್ಲ, ಅಂದರೆ ಉಳಿತಾಯ ಆಗುತ್ತೆ ಆದಷ್ಟು. ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕೆ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಪರವಾಗಿಲ್ಲ, ಡೇಟ್ ಆಫ್ ಬರ್ತ್ ಅನ್ನು ನಮೂದಿಸಿ, ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರ ನಾನು ಅಲ್ಲೇ ಸೂಚಿಸ್ತೇನೆ. ಸಮಸ್ಯೆ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಸ್ವಲ್ಪ ಆಚೆ ಆಗ್ಬೋದು. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತಾನೆ. ಆದರೆ ಕೆಲವರು ಡೇಟ್ ಆಫ್ ಬರ್ತನ್ನು ಮಾತ್ರ ಆಗ್ತಾರೆ, ಏನು ಅಂತ ಹೇಳೋದಿಲ್ಲ. ಖಂಡಿತವಾಗ್ಲೂ ಏನು ಅಂತ ಹೇಳಿ ನಿಮ್ಮ ಸಮಸ್ಯೆಯನ್ನು, ಪ್ರೆಸೆಂಟ್ ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ, ಯಾಕೆ ಅನ್ನೋದನ್ನು ಕೇಳಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಹಾಗೆ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಬೇಕು. ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿ, ಒಂದು ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜು ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಸೋಮವಾರ ಶಿವಪೂಜೆಯ ದಿನ. ಈ ದಿನ ಶಿವನ ದೇವರಿಗೆ ಮೀಸಲಾದ ದಿನ. ಸೋಮವಾರದ ದಿನದಂದು ನಾವು ಕೆಲಸಗಳನ್ನು ಮಾಡುವುದರಿಂದ ಅಥವಾ ನಮ್ಮ ಜೀವನದ ಸಮಸ್ಯೆಗಳಿಗೆ ಅನುಗುಣವಾಗಿ ಈ ಕೆಲಸಗಳನ್ನು ಮಾಡುವುದರಿಂದ ಜೀವನದ ಪ್ರತಿಯೊಂದು ಸಮಸ್ಯೆಗಳು ದೂರವಾಗುತ್ತೆ. ಸೋಮವಾರದಂದು ನಾವು ಯಾವ ಸಮಸ್ಯೆಗೆ ಏನು ಮಾಡಬೇಕು? ಸೋಮವಾರವನ್ನು ಶಿವದೇವರ ಪೂಜಿಸಲು ದಿನ ಅಂತ ಪರಿಗಣಿಸಲಾಗುವಂಥದ್ದು. ಈ ದಿನ ಶಿವನ ಆರಾಧನೆಯಿಂದ ಭಕ್ತರ ಇಷ್ಟಾರ್ಥಗಳು ಈಡೇರುತ್ತವೆ. ಇದಲ್ಲದೆ ಸೋಮವಾರದಂದು ನೀವು ಪ್ರಯತ್ನಿಸಿದರೆ ಜೀವನದ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ನೀವು ಯಶಸ್ಸನ್ನು ಪಡೆಯಬಹುದು. ನಾನು ಇವತ್ತು ಏನು ಹೇಳ್ತೇನೆ ಅಂದರೆ, ಸೋಮವಾರದ ದಿನದಂದು ಯಾವ ಕೆಲಸ ಮಾಡುವುದರಿಂದ ಶಿವದೇವರ ಆಶೀರ್ವಾದ ನಿಮಗೆ ದೊರೆಯುವಂಥದ್ದು ಮತ್ತು ಜೀವನದ ಯಾವೆಲ್ಲ ಸಮಸ್ಯೆಗಳು ನಿಮ್ಮಿಂದ ದೂರವಾಗುವಂಥದ್ದು. ಶ್ರೀಗಂಧದ ತಿಲಕ. ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಲು ಮತ್ತು ನಿಮ್ಮ ಕೆಲಸವನ್ನು ಯಾವುದೇ ತೊಂದರೆ ಇಲ್ಲದೆ ಶಾಂತಿಯುತವಾಗಿ ಮಾಡಲು ಬಯಸಿದರೆ ಸೋಮವಾರದ ದಿನದಂದು ಸ್ವಲ್ಪ ಶ್ರೀಗಂಧವನ್ನು ಶಿವಲಿಂಗಕ್ಕೆ ತಿಲಕವಾಗಿ ಹಚ್ಚಿರಿ. ಶಿವಲಿಂಗಕ್ಕೆ ಹಚ್ಚಿ ಉಳಿದ ಶ್ರೀಗಂಧವನ್ನು ನೀವು ನಿಮ್ಮ ಹಣೆಯಲ್ಲಿ ಇಟ್ಟುಕೊಳ್ಳಿ, ಹಣೆ ಮೇಲೆ. ಸೋಮವಾರ ನೀವು ಇದನ್ನು ಮಾಡುವುದರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ, ನಿಮ್ಮ ಕೆಲಸ ಯಾವುದೇ ತೊಂದರೆ ಇಲ್ಲದೆ ಶಾಂತಿಯುತವಾಗಿ ಪೂರ್ಣಗೊಳ್ಳುತ್ತೆ. ಅಕ್ಕಿಯಿಂದ ಆಶೀರ್ವಾದ. ನೀವು ನಿಮ್ಮ ಉದ್ಯೋಗದಲ್ಲಿ ಯಶಸ್ಸನ್ನು ಪಡೆಯಬೇಕೆನ್ನುವ ಉದ್ವೇಗದಲ್ಲಿದ್ದರೆ ಅಥವಾ ನಿಮ್ಮ ಕೆಲಸ ಮುಗಿಯುವವರೆಗೆ ನೀವು ಉದ್ವಿಗ್ನರಾಗುತ್ತಿದ್ದರೆ ಸೋಮವಾರದಿಂದ ನೀವು ನಿಮ್ಮ ತಾಯಿಯಿಂದ ಆಶೀರ್ವಾದವಾಗಿ 1 ಹಿಡಿ ಅಕ್ಕಿಯನ್ನು ಪಡೆಯಬೇಕು ಮತ್ತು ಅವುಗಳನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮೊಂದಿಗೆ ಸುರಕ್ಷಿತವಾಗಿ ಇಟ್ಟುಕೊಳ್ಬೇಕು. ನೀವು ಇದನ್ನು ಮಾಡುವುದರಿಂದ ನಿಮ್ಮ ಉದ್ವೇಗ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಉದ್ವೇಗ ದೂರವಾಗುತ್ತೆ. ಅಲ್ಲದೆ ನಿಮ್ಮೊಳಗೆ ವಿಭಿನ್ನವಾದ ಆತ್ಮವಿಶ್ವಾಸವನ್ನು ನೀವೇ ನೋಡುತ್ತೀರಿ. ಈ ಒಂದು ಪರಿಹಾರ ಮಾಡುವುದರಿಂದ ಸುಲಭವಾದ ಪರಿಹಾರ ಏನೂ ಇಲ್ಲ. ಆದರೆ ನಾನು ಹೇಳ್ತೇನೆ, ಪ್ರತಿ ಸಲ ಏನೇ ಮಾಡಿದರೂ ಕೂಡ ದೇವರ ಪೂಜೆ, ನಿಮಗೆ ಇಷ್ಟ ಈ ದೇವರಾಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಹೋಗ್ತೀರಿ ಬೇರೆ ಬೇರೆ, ಆಗ ನೀವೇನು ಮಾಡಬೇಕು, ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು, ಪ್ರಾಮಾಣಿಕತೆ ಇರಬೇಕು, ನಿಷ್ಠೆ ಇರಬೇಕು, ಭಕ್ತಿ ಇರಬೇಕು. ಹಾಗೆಯೇ ಒಂದು ಏನು ಅದೆಲ್ಲ ಇದ್ದಾಗ ಮಾತ್ರ ನಿಮಗೆ ದೇವರ ನಾವು ಏನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ ಅದು ಖಂಡಿತವಾಗ್ಲೂ ನಮಗೆ ಈಡೇರುತ್ತೆ. ನಮ್ಮ ಸಮಸ್ಯೆಗಳು ಆದಷ್ಟು ದೂರವಾಗುತ್ತೆ, ದೇವರ ಆಶೀರ್ವಾದ ಸಿಗುತ್ತೆ, ದೇವರಿಗೂ ಇಷ್ಟವಾಗುತ್ತೆ. ನಮ್ಮ ಪೂಜೆ ದೇವರಿಗೆ ದೇವರು ತಗೊಳ್ತಾರೆ. ಇಲ್ಲಾಂದರೆ ಏನೋ ಮಾಡಬೇಕು ಅಂತ ಮಾಡಿದ್ರೆ ಖಂಡಿತವಾಗ್ಲೂ ಆಗಲ್ಲ. ಮಲಗುವಾಗ ಇದನ್ನು ಇಟ್ಟುಕೊಳ್ಳಿ. ನಿಮ್ಮ ವೈವಾಹಿಕ ಜೀವನದಲ್ಲಿ ಎಲ್ಲೋ ಸಂತೋಷ ಕಳೆದು ಹೋಗಿದ್ದರೆ ಈ ಸಂತೋಷವನ್ನು ನಿಮ್ಮ ಜೀವನದಲ್ಲಿ ಮರಳಿ ತರಲು ರಾತ್ರಿ ಮಲಗುವ ಮೊದಲು 2 ಕರ್ಪೂರದ ತುಂಡನ್ನು ಮತ್ತು ಸ್ವಲ್ಪ ಕುಂಕುಮವನ್ನು ತೆಗೆದುಕೊಂಡು ನಿಮ್ಮ ಹಾಸಿಗೆ ಬಳಿ ಇರಿಸಿ. ಮರುದಿನ ಬೆಳಗ್ಗೆ ಎದ್ದ ನಂತರ ಮನೆಯ ಹೊರಗೆ ಕರ್ಪೂರವನ್ನು ಸುಟ್ಟು ಕುಂಕುಮವನ್ನು ನೀರಿನಲ್ಲಿ ಬೆರೆಸಿ ಸೂರ್ಯ ದೇವರಿಗೆ ಆರ್ಘ್ಯವನ್ನು ಅರ್ಪಿಸಿ. ಸೋಮವಾರ ಹೀಗೆ ಮಾಡುವುದರಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಮತ್ತೆ ಸಂತಸ ಮೂಡುತ್ತೆ. ನಾನು ಏನು ಹೇಳ್ತಾ ಇದ್ದೇನೆ ಅದನ್ನು ಸೋಮವಾರ ಮಾಡಬೇಕು. ನಿಮಗೆ ಯಾವ ಥರ ಬೇಕು, ನಿಮ್ಮ ಒಂದು ಸಮಸ್ಯೆಗೆ ಏನಾದರೂ ಈ ಥರ ನಾನು ಯಾವ ಸಮಸ್ಯೆಗೆ ಯಾವ ಪರಿಹಾರ ಅಂತ ಹೇಳ್ತೇನಲ್ವ, ಅದು ಬೇಕಿದ್ದರೆ ನೀವು ಅದನ್ನು ಮಾಡಿ ನೋಡ್ಬೋದು. ಅಷ್ಟೇನು ಖರ್ಚು ಆಗೋದಿಲ್ಲ. ಹಾಗೆಯೇ ಈ ಮಂತ್ರ ಪಠಿಸಿ. ನೀವು ನಿಮ್ಮ ಜೀವನದಲ್ಲಿ ಮಹತ್ತರವಾದ ಸಾಧನೆಗಳನ್ನು ಸಾಧಿಸಲು ಬಯಸಿದರೆ ಮತ್ತು ನಿಮ್ಮ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಲು ಬಯಸಿದರೆ ಸೋಮವಾರ ನೀವು ಈ ರೀತಿಯಲ್ಲಿ ವಿಶ್ವದೇವನನ್ನು ಧ್ಯಾನಿಸಬೇಕು. ಓಂ ಇಂದ್ರಾಯ ನಮಃ, ಓಂ ಅಗ್ನಯೇ ನಮಃ, ಓಂ ಸೋಮಾಯ ನಮಃ, ಓಂ ತ್ವಷ್ಟರಾಯ ನಮಃ, ಓಂ ರುದ್ರಾಯ ನಮಃ, ಓಂ ಪುಖನಾಯ ನಮಃ, ಓಂ ವಿಷ್ಣುವೇ ನಮಃ, ಓಂ ಅಶ್ವಿನಿಯೇ ನಮಃ, ಓಂ ಮಿತ್ರವರುಣಾಯ ನಮಃ, ಓಂ ಅಂಗಿರ ಸಾಯೇ ನಮಃ ಅಂತ ವಿಶ್ವದೇವರನ್ನು ಧ್ಯಾನಿಸುವುದರಿಂದ ಜೀವನದಲ್ಲಿ ಮಹತ್ತರವಾದ ಸಾಧನೆಗಳ ಜೊತೆಗೆ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಸಿಗುವಂಥದ್ದು. ಹಾಗೆಯೇ ನಿಮ್ಮ ಸೌಂದರ್ಯದಿಂದ ಎಲ್ಲರನ್ನು ಮೆಚ್ಚಿಸಲು ಏನಾದರೂ ನೀವು ಬಯಸಿದರೆ ಸೋಮವಾರ ದಿನದಂದು ನೀವು ಸ್ನಾನದ ನೀರಿನಲ್ಲಿ ಏಲಕ್ಕಿ ಸೇರಿಸಿ ಸ್ನಾನ ಮಾಡಿ. ಸ್ನಾನದ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಮತ್ತು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಕರ್ಪೂರ ಮತ್ತು ದೀಪವನ್ನು ಹಚ್ಚಿ. ಇದನ್ನು ಮಾಡುವುದರಿಂದ ನಿಮ್ಮ ಸೌಂದರ್ಯದಿಂದ ಎಲ್ಲರನ್ನು ಮೆಚ್ಚಿಸುವಲ್ಲಿ ನೀವು ಯಶಸ್ವಿಯಾಗ್ತೀರಿ. ಯಾವ ಸಮಸ್ಯೆಗೆ ಏನೇನು ಪರಿಹಾರ ಅಂತ ಹೇಳಿದೆ ಅದರಲ್ಲಿ ನಿಮಗೆ ಇಷ್ಟವಾದ್ದನ್ನು ನೀವು ಮಾಡಬಹುದು. ಈ ಮಂತ್ರವನ್ನು ಪಠಿಸಿದರೆ ಕೂಡ ನೀವು ಏನೋ ಬೇಕಾದರೆ ನಿಮ್ಮ ಸಾಧನೆಗಳನ್ನು ಅಂದರೆ ಜೀವನದಲ್ಲಿ ಸಾಧನೆ ಮಾಡಬಹುದು. ಆ ಮಂತ್ರನ ನಾನು ಹೇಳಿದ್ನಲ್ವ, ಇನ್ನೊಂದು ಸಲ ಹೇಳ್ತೇನೆ. ಓಂ ಇಂದ್ರಾಯ ನಮಃ, ಓಂ ಅಗ್ನಯೇ ನಮಃ, ಓಂ ಸೋಮಾಯ ನಮಃ,
ಓಂ ತ್ವಷ್ಟರಾಯ ನಮಃ, ಓಂ ರುದ್ರಾಯ ನಮಃ, ಓಂ ಪುಖನಾಯ ನಮಃ, ಓಂ ವಿಷ್ಣುವೇ ನಮಃ, ಓಂ ಅಶ್ವಿನಿಯೇ ನಮಃ, ಓಂ ಮಿತ್ರವರುಣಾಯ ನಮಃ, ಓಂ ಅಂಗಿರಸಾಯೇ ನಮಃ ಅಂತ ವಿಶ್ವದೇವರನ್ನು ಧ್ಯಾನಿಸುವುದರಿಂದ ಎಷ್ಟು ಬೇಕಾದರೂ ಮಂತ್ರಗಳನ್ನು ಪಠಿಸುವಾಗ 21 ಬಾರಿ, ಇಲ್ಲಾಂದರೆ 108 ಬಾರಿ, ಇಲ್ಲಾಂದರೆ ಅದಕ್ಕಿಂತ ಜಾಸ್ತಿ 1008 ಹಾಗೆ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಮಾಡ್ತಾ ಹೋದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಈ ಥರ ಏನು ಉಪಯುಕ್ತ ಮಾಹಿತಿ ಬೇಕು ಅಂತ ಆದರೆ, ವಿಡಿಯೋ ಬೇಕು ಅಂತ ಆದರೆ ಆದಷ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.